ಕಾಲ್ ಸೂಪ್ ಕುಡಿಬೇಕು ಅನ್ನಿಸ್ತಿದ್ಯಾ? ಹಾಗಿದ್ರೆ ನಾನು ಕೊಡೋ ಈ ರೆಸಿಪಿನ ಟ್ರೈ ಮಾಡಿ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದೇ ರೀತಿ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ 5 ಒಣಗಿರೋ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ 3 ಟೇಬಲ್ ಸ್ಪೂನ್ ಧನಿಯಾ ಕಾಳನ್ನ ಹಾಕ್ಕೊಳ್ಳಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನಿಮಗೆ ಆ ಧನಿಯಾ, ಮೆಣಸು, ಜೀರಿಗೆ ಎಲ್ಲದರದ್ದು ಘಮ ಬರಬೇಕು. ಅದಾದಮೇಲೆ ಏನು ಮಾಡಿ ಅಂದರೆ ಅದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1 ಬೆಳ್ಳುಳ್ಳಿ ಹಾಕ್ಕೊಳ್ಳಿ, 1 ಇಂಚ್ ಶುಂಠಿ, ಕೈ ಹಿಡಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು 1 ಈರುಳ್ಳಿನ ಚೆನ್ನಾಗಿ ಸುಟ್ಕೊಂಡು ತಗೊಳ್ಳಿ. ಅದಾದಮೇಲೆ 1 ಕಪ್ ನೀರು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಗಂಧದ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 1 ಕೈ ಹಿಡಿ ಈರುಳ್ಳಿ, 1 ಕೈ ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಡಿ. ನಾನಿಲ್ಲಿ 4 ಕಾಳನ್ನ ತೊಗೊಂಡಿದ್ದೀನಿ, ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು 2 ಸ್ಪೂನು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ರುಬ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿಕೊಂಡು 1 ಕಾಲಿಗೆ 1 ಕಪ್ ನೀರು ಅನ್ನೋ ಥರ ಅಳತೆನಲ್ಲಿ ತೊಗೊಂಡಿದ್ದೀನಿ. ಅದ್ರ ಮೇಲೆ ನಾನು ಏನು ಮಾಡಿದ್ದೀನಿ ಅಂದರೆ ಇನ್ನೂ ಒಂದು 2 ಗ್ಲಾಸ್ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು 10 ವಿಷಲ್ ಕೂಗಿಸ್ಕೊಳ್ಳಿ. 10 ವಿಷಲ್ ಕೂಗಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಾಲು ಬಂದು ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಮಕ್ಕಳು ಅಷ್ಟೇ ನೀಟಾಗಿ ತಿಂತಾರೆ. ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆ ರೀತಿ ಬೇಡ. ಈಗ ನಾನೇನು ಮಾಡಿದೆ ಅಂದರೆ ಕಾಲ್ ಸೂಪ್ ರೆಡಿ ಆಯಿತು. ಮನೆಯಲ್ಲಿ ಎಲ್ಲರಿಗೂ ಈ ರೀತಿ ಕಾಲ್ ಸೂಪ್ ಮಾಡಿಕೊಡಿ. ವಯಸ್ಸಾಗಿರೋರ್ಗಾಗಲಿ, ಇಲ್ಲ ದೊಡ್ಡವ್ರಿಗಾಗಲಿ, ಇಲ್ಲ ಈಗಷ್ಟೇ ಮಗುನ ಹೆತ್ತಿರೋ ಬಾಣಂತಿಯರಿಗಾಗಲಿ ಈ ರೀತಿ ಕಾಲ್ ಸೂಪ್ ಮಾಡಿಕೊಡಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿ ಕೂಡ ಇರುತ್ತೆ. ಮತ್ತು ನಿಮ್ಮೆಲ್ಲರೊಂದಿಗೆ ಇನ್ನೊಂದು ಪುಟ್ಟಾಣಿ ರೀಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.